ಇದು ಮಂಡ್ಯದಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಇದೊಂದು ವಿಲೇಜ್ ರಸ್ತೆ. ಇದು ತಾರ್ ರೋಡ್ ಇಲ್ಲಿಂದ ಒಂದು 500 ಮೀಟ್ರ್ ಆಗುತ್ತೆ. ಇದು ಒಂದು ರಸ್ತೆ. ಈ ರಸ್ತೆಗಿರುವಂಥದ್ದು 1 ಎಕರೆ 27 ಕುಂಟೆ. ಇದು ಕಾವೇರಿ ಚಾನಲ್ ನೀರೆಲ್ಲ ಬರುತ್ತೆ. ಇದೇನು ಅಗ್ರಿಕಲ್ಚರ್ ಲ್ಯಾಂಡ್. ಇದು 1 ಎಕರೆ 27 ಕುಂಟೆ ಅಗ್ರಿಕಲ್ಚರ್ ಲ್ಯಾಂಡು. ಈ ರಸ್ತೆಗಿರುವಂಥದ್ದು. ಈ ರಸ್ತೆಯಿಂದ ನೋಡಿ, ನಾನು ಒಳಗಡೆ ಲ್ಯಾಂಡ್ ಹತ್ರ ಹೋಗ್ತಾಯಿದ್ದೀನಿ. ನೋಡಿ, ಈ ಪೀಸ್ ಒಂದು ಎಂಟ್ರೆನ್ಸ್ ನೋಡಿ. ಇದೊಂದು ಪೀಸು, ಪಕ್ಕದ ಅದೊಂದು ಪೀಸು, 2 ಪೀಸು ಬಂದು ನಿಮಗೆ 1 ಎಕರೆ 20 + 7 27 ಕುಂಟೆ. ನೋಡಿ, ಇದೊಂದು ಪೀಸು ಮತ್ತು ಅದೊಂದು ಪೀಸು ಸೇರಿದಂಗೆ ಪೂರ್ತಿ ಇದೆಲ್ಲ ನೋಡಿ. ಇದು ವಿಲೇಜು, ಪಕ್ಕದಲ್ಲೇ ಕಾಣುತ್ತೆ ನೋಡಿ ವಿಲೇಜ್ ಇದು. 1 ಎಕರೆ 27 ಕುಂಟೆ. ಇದು 7 ಕುಂಟೆ, ಅದು 1 ಎಕರೆ 20 ಕುಂಟೆ. ಉದ್ದ ಬಂದಂಗೆ ಹಂಗೆ ಲಾಸ್ಟ್ ನೋಡಿ. ಟೋಟಲಿ 1 ಎಕರೆ 27 ಕುಂಟೆ. ಇದು ಮಂಡ್ಯದಿಂದ 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬೆಂಗಳೂರು ಹೈವೇಯಿಂದ ಒಂದು 7 ಅಥವಾ 8 ಕಿಲೋಮೀಟ್ರ್ ಆಗುತ್ತೆ. ಇದು ವಿಲೇಜಿಗೆ ಹತ್ತಿರ ಇರುವಂಥ ಪ್ರಾಪರ್ಟಿ. ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಫಾರ್ಮ್ ಹೌಸ್ ಮಾಡ್ಬೋದು ನೋಡಿ. ಕಾವೇರಿ ನೀರು ಸಣ್ಣದಾಗಿ ಹೋಗ್ತಾಯಿದೆ ನೋಡಿ. ಇದು ಸಣ್ಣ ಚಾನಲ್. ಇದು ನೀರು ನಿಮಗೆ 300 ಪಕ್ಕದಲ್ಲೇ ಕೆರೆ ಇದೆ. ಕೆರೆ ನೀರು ಇಲ್ಲಿಗೆ ಬರುತ್ತೆ. ಹಾಂ ಹಾಂ ಫುಲ್ ತ್ಯಾವ ಇದೆಯಲ್ಲ. ನೀರು ಮತ್ತೆ ಒಂದು ನಿಮಿಷ ಏನಿಲ್ಲ, ಬರ್ಬೇಕು ಅಲ್ಲಿ ತ್ಯಾಮಕ್ಕೆ ಕಾಲು ಹಾಕ್ಬಿಡಿ. ಇಲ್ಲ ಬಂದೆ ಏನಿಲ್ಲ, ಅರ್ಧ ಗಂಟೆ ಲೇಟಲ್ಲಿ ನಾನು ನಿಮ್ಮನ್ನ ಹುಷಾರಾಗಿ ಇಲ್ಲ, ನಾವು ನೀರಲ್ಲೇ ಬರಬೇಕಾಗಿತ್ತು, ತಪ್ಪು ಮಾಡ್ದು. ಹಾಂ, ನೀರಲ್ಲೇ ಬರಬೇಕಾಗಿತ್ತು. ನಾನು ತಪ್ಪು ಮಾಡಿದೆ. ಗಡಿ ಒಳಗೆ ಸಿಗಾಕೋಬೇಕು. ಆರಾಮಾಗಿ ನೀರಲ್ಲಿ ಬರಬೇಕಾಗಿತ್ತು. ನಾನು ಬರ್ಬೋದು, ನೀರೊಳಗೆ ಬರ್ಬೋದು ಬಿಡಿ. ಇದು ಹಾಂ, ಇದೊಂದು ಕಡ, ಅದು ಇದೊಂದು ಕಡ. ಇದು ಇದಕ್ಕೆ ಸೇರಿದ್ದು ಕುಂಟೆ ಸಪ್ರೇಟ್. ಅಂದರೆ ಅವ್ರು ದೊಡ್ಡಪ್ಪನ ಮಗಂದು ಅದನ್ನು ಕೊಡೋಕೆ ಹೇಳಿದ್ದೀನಿ. ಸರಿ ಮಾತಾಡಿದ್ದೀನಿ. ಆಯ್ತು. ಇದು ಹೋದಂಗೆ ಹಾಂ, ಅವು ಹಂಗೆ ಮರ ಹಾಂ ಕೆಳಕ್ಕೂ ಹೋಯ್ತದೆ. ಹಾಂ, ಜೋಳದ ಕಡ್ಡಿನೂ ಜೋಳದ ಕಡ್ಡಿನೂ ಸೇರುತ್ತೆ ಸರ್. 1 ಕಡ 2 ಕಡ 3 ಕಡ ಸರ್. ಏಕ ಇನ್ನೊಂದು ಪೀಸು ಲಾಸ್ಟು ಹಾಂ, ಒಂದ್ಯಾ? ಹಾಂ, 2 ಕಡ ಹಾಂ, ಅಗಲ ಮಾಡಿದ್ರು. ಜೋಳನ ಬರುತ್ತೆ. ಕಬ್ಬು ಗಂಟ. ಹಾಂ, ಕಬ್ಬು ಗಂಟ. ಹೌದು. ಕಬ್ಬಿಂದ ಆ ಕಬ್ಬು ಗಂಟ. ಹಾಂ, ಆ ಕಬ್ಬು ಗಂಟ ಲಾಸ್ಟ್ ಎಂಡಿಂಗ್ ಕಬ್ಬು. ಆಮೇಲೆ ಎಲ್ಲಿ ಸೇಪ್ ಹಂಗೆ ಹೋಯ್ತದೆ. ಹಾಂ, ಎಲ್ಲಿ ಗಂಟ ಕೊನೆ ತೆಗೆದಿರೋದಿಲ್ಲ, ಹಾಂ, ಅಲ್ಲಿ ಗಂಟು ಹೋಯ್ತದೆ. ಇದು ಜಮೀನು. ಹಾಂ,